ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಸುವರ್ಣಸೌಧದ ಮುಂಭಾಗ ಎಸ್ಡಿಪಿಐ ವತಿಯಿಂದ ಪ್ರತಿಭಟನೆ ನಡೆಸಲಾಗಿದೆ. ವಿಧಾನಸೌಧ ಮುಂಭಾಗ ಇರುವ ಅಂಬೇಡ್ಕರ್ ಮೂರ್ತಿಗೆ ನಮಸ್ಕರಿಸಿ ಪ್ರತಿಭಟನೆ ಕೈಗೊಂಡ ಪ್ರತಿಭಟನಾಕಾರರು ಸದಾಶಿವ ವರದಿಯನ್ನ ಕೇಂದ್ರ ಒಕ್ಕೂಟ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಹಾಗೂ ಮುಸ್ಲಿಮರ ಟೋಬಿ ಮೀಸಲಾತಿಯನ್ನ ಮರುಸ್ಥಾಪಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಬಾಬಾ ಸಾಹೇಬರ ಹೆಸರನ್ನ ಒಂದು ಅಂಬೇಡ್ಕರ್ ಜಾಥವನ್ನ ಬೆಂಗಳೂರಿಂದ ಬೆಳಗಾವಿಗೆ ಸುಮಾರು 10 ಜಿಲ್ಲೆಗಳನ್ನು ಕವರ್ ಮಾಡಿ ಹೋಗ್ತಾ ಇದ್ದೀವಿ. ಇದರ ಉದ್ದೇಶ ಏನು ಅಂತಂದ್ರೆ, ಕಳೆದ 30 ವರ್ಷಗಳಿಂದ ಈ ನಾಡಿನ ಅಸ್ಪೃಶ್ಯ ಸಮುದಾಯಗಳ ಏನು ಆಗ್ರಹ ಇದೆ, ಒಳ ಮೀಸಲಾತಿ, ಆ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಬೇಕು ಅಂತದ್ದು. ಈ ಹಿಂದೆ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಲಿಲ್ಲ. ಅದರ ಪ್ರತಿಫಲವನ್ನು ಕೂಡ ಅವರು ಅನುಭವಿಸಿದ್ದಾರೆ. ಮತ್ತೆ ಈಗ ಕಳೆದ ಈ ಚುನಾವಣೆಗೆ ಮುಂಚೆ ನಾವು ಅಧಿಕಾರಕ್ಕೆ ಬಂದರೆ ಮೊದಲನೇ ದಿವಸವೇ ಅದರದ್ದೊಂದು ನಿರ್ಣಯ ತಗೋತೀವಿ, ಮೊದಲನೇ ಕ್ಯಾಬಿನೆಟಲ್ಲಿ ನಿರ್ಣಯ ತಗೋತೀವಿ ಅಂತ ಹೇಳಿದರು. 14 ಕ್ಯಾಬಿನೆಟ್ಗಳಾಗಿದೆ ಇಲ್ಲಿವರೆಗೂ ಅದರ ಮಾತಿನ ಬಗ್ಗೆ ಚಕಾರನೇ ಎತ್ತುತ್ತಾ ಇಲ್ಲ. ಬದಲಾಗಿ ಆ ಜವಾಬ್ದಾರಿಯನ್ನು ಬೇರೆಯವ್ರ ಮೇಲೆ ವರ್ಗಾಯಿಸ್ತಾ ಇದ್ದಾರೆ. ಇದನ್ನ ಅವ್ರನ್ನ ಒಪ್ಪಿಸ್ಕೊಂಡು ಬನ್ನಿ, ಇದು ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿ ಮಾತಾಡೋ ಮಾತಲ್ಲ, ಯಾರೋ ಆಡ ಮಕ್ಕಳು ಮಾತಾಡೋ ಮಾತು. ಅವ್ರನ್ನ ಒಪ್ಪಿಸ್ಕೊಂಡು ಬನ್ನಿ, ನಾನು ಕೊಡ್ತೀನಿ ಅನ್ನೋದಕ್ಕೆ. ಇದೇ ರೀತಿಯಾಗಿ ಪ್ರತ್ಯೇಕ ಲಿಂಗಾಯತ ಧರ್ಮದ್ದು ಶಿಫಾರಸ್ ಮಾಡುವಾಗ ಅಥವಾ ಇನ್ಯಾವುದೋ ಬೇರೆ ವಿಚಾರಗಳನ್ನ ಶಿಫಾರಸ್ ಮಾಡುವಾಗ, EWS ಮಾಡುವಾಗ ಯಾರನ್ನು ಅಭಿಪ್ರಾಯ ತಗೊಂಡು ಮಾಡಿದಲ್ಲ ಅದು ಆಡಳಿತಾತ್ಮಕವಾದಂತಹ ಒಂದು ನಿರ್ಧಾರ. ಆ ರೀತಿಯಾದಂತಹ ನಿರ್ಧಾರ ತಗೊಂಡು ಇವರು ಜಾರಿ ಮಾಡಬೇಕು. ಅದೇ ರೀತಿಯಾಗಿ ಆದಿವಾಸಿಗಳು, ಅಲೆಮಾರಿಗಳು, ಬುಡಕಟ್ಟಿನವರು ಅವರೆಲ್ಲರಿಗೂ ಕೂಡ ಒಂದು ಆಶಾಕಿರಣ ಅಂತಾನೆ ಹೇಳ್ಬೋದು. ಕಾಂತರಾಜ್ ಆಯೋಗದ ವರದಿಯನ್ನ ಬಿಡುಗಡೆಗೊಳಿಸಿ ಅದರ ಜನಸಂಖ್ಯೆ ಏನು ಆಧಾರ ಇದೆ, ಆ ಅಂಕಿಅಂಶಗಳ ಆಧಾರದಲ್ಲಿ ಎಲ್ರಿಗೂ ಸರಿಯಾದ ಸವಲತ್ತನ್ನು ವಿತರಣೆ ಮಾಡಬೇಕಾಗಿರೋದು ಸರ್ಕಾರ ಜವಾಬ್ದಾರಿ. ಅದಕ್ಕೂ ಕುಂಟು ನೆಪ ಹೇಳ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಮುಸಲ್ಮಾನರಿಗಿದ್ದಂತಹ 4% ರಿಸರ್ವೇಶನ್ ಅನ್ನ ಬಿಜೆಪಿ ಸರ್ಕಾರ ಕ್ಯಾನ್ಸಲ್ ಮಾಡ್ತು. ಅದು ಅಸಂವಿಧಾನ ಅಂತ ಕೋರ್ಟ್ ಹೇಳಿದೆ. ಅದನ್ನ ಕೋರ್ಟೇ ಹೇಳಿದ್ಮೇಲೆ ಇವರು ಅದನ್ನ ಮರುಸ್ಥಾಪಿಸಿ ಅದರ ಇರುವಂತಹ ಗೊಂದಲ. ಬಾಬಾ ಸಾಹೇಬರ ಹೆಸರನ್ನ ಒಂದು ಅಂಬೇಡ್ಕರ್ ಜಾಥವನ್ನ ಬೆಂಗಳೂರಿಂದ ಬೆಳಗಾವಿಗೆ ಸುಮಾರು 10 ಜಿಲ್ಲೆಗಳನ್ನು ಕವರ್ ಮಾಡಿ ಹೋಗ್ತಾ ಇದ್ದೀವಿ. ಇದರ ಉದ್ದೇಶ ಏನು ಅಂತಂದ್ರೆ, ಕಳೆದ 30 ವರ್ಷಗಳಿಂದ ಈ ನಾಡಿನ ಅಸ್ಪೃಶ್ಯ ಸಮುದಾಯಗಳ ಆಗ್ರಹ ಇದೆ, ಒಳ ಮೀಸಲಾತಿ, ಆ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಬೇಕು ಅಂತದ್ದು. ಈ ಹಿಂದೆ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಲಿಲ್ಲ. ಅದರ ಪ್ರತಿಫಲವನ್ನು ಕೂಡ ಅವರು ಅನುಭವಿಸಿದ್ದಾರೆ. ಮತ್ತೆ ಈಗ ಕಳೆದ ಈ ಚುನಾವಣೆಗೆ ಮುಂಚೆ ನಾವು ಅಧಿಕಾರಕ್ಕೆ ಬಂದರೆ ಮೊದಲನೇ ದಿವಸವೇ ಅದರದ್ದೊಂದು ನಿರ್ಣಯ ತಗೋತೀವಿ, ಮೊದಲನೇ ಕ್ಯಾಬಿನೆಟಲ್ಲಿ ನಿರ್ಣಯ ತಗೋತೀವಿ ಅಂತ ಹೇಳಿದರು. 14 ಕ್ಯಾಬಿನೆಟ್ಗಳಾಗಿದೆ ಇಲ್ಲಿವರೆಗೂ ಅದರ ಮಾತಿನ ಬಗ್ಗೆ ಚಕಾರನೇ ಎತ್ತುತ್ತಾ ಇಲ್ಲ. ಬದಲಾಗಿ ಆ ಜವಾಬ್ದಾರಿಯನ್ನು ಬೇರೆಯವ್ರ ಮೇಲೆ ವರ್ಗಾಯಿಸ್ತಾ ಇದ್ದಾರೆ. ಇದನ್ನ ಅವ್ರನ್ನ ಒಪ್ಪಿಸ್ಕೊಂಡು ಬನ್ನಿ, ಇದು ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿ ಮಾತಾಡೋ ಮಾತಲ್ಲ, ಯಾರೋ ಆಡ ಮಕ್ಕಳು ಮಾತಾಡೋ ಮಾತು. ಅವ್ರನ್ನ ಒಪ್ಪಿಸ್ಕೊಂಡು ಬನ್ನಿ, ನಾನು ಕೊಡ್ತೀನಿ ಅನ್ನೋದಕ್ಕೆ. ಇದೇ ರೀತಿಯಾಗಿ ಪ್ರತ್ಯೇಕ ಲಿಂಗಾಯತ ಧರ್ಮದ್ದು ಶಿಫಾರಸ್ ಮಾಡುವಾಗ ಅಥವಾ ಇನ್ಯಾವುದೋ ಬೇರೆ ವಿಚಾರಗಳನ್ನ ಶಿಫಾರಸ್ ಮಾಡುವಾಗ, EWS ಮಾಡುವಾಗ ಯಾರನ್ನು ಅಭಿಪ್ರಾಯ ತಗೊಂಡು ಮಾಡಿದಲ್ಲ ಅದು ಆಡಳಿತಾತ್ಮಕವಾದಂತಹ ಒಂದು ನಿರ್ಧಾರ. ಆ ರೀತಿಯಾದಂತಹ ನಿರ್ಧಾರ ತಗೊಂಡು ಇವರು ಜಾರಿ ಮಾಡಬೇಕು. ಅದೇ ರೀತಿಯಾಗಿ ಆದಿವಾಸಿಗಳು, ಅಲೆಮಾರಿಗಳು, ಬುಡಕಟ್ಟಿನವರು ಅವರೆಲ್ಲರಿಗೂ ಕೂಡ ಒಂದು ಆಶಾಕಿರಣ ಅಂತಾನೆ ಹೇಳ್ಬೋದು. ಕಾಂತರಾಜ್ ಆಯೋಗದ ವರದಿಯನ್ನ ಬಿಡುಗಡೆಗೊಳಿಸಿ ಅದರ ಜನಸಂಖ್ಯೆ ಆಧಾರ ಇದೆ, ಆ ಅಂಕಿಅಂಶಗಳ ಆಧಾರದಲ್ಲಿ ಎಲ್ರಿಗೂ ಸರಿ